ಮಕ್ಕಳಿಗಾಗಿ ಸಂಕ್ಷಿಪ್ತ ರಾಮಾಯಣ ಭಾಗ 21 ಹತನಾದ ಕುಂಭಕರ್ಣ. ಹನುಮಂತ ಲಂಕೆಯಲ್ಲಿ ಸೀತೆ ಇರುವ ಜಾಗವನ್ನು ನೋಡಿಕೊಂಡು ರಾಮನಲ್ಲಿಗೆ ಹಿಂತಿರುಗಿದ ನಂತರ ಎಲ್ಲರೂ ಸೇರಿ ಸೈನ್ಯವನ್ನು ತೆಗೆದುಕೊಂಡು ಸಮುದ್ರವನ್ನು ದಾಟುವುದಕ್ಕಾಗಿ ಸೇತುವೆಯನ್ನು ಕಟ್ಟಲು ಪ್ರಾರಂಭಿಸಿದರು. ವಾನರರೊಂದಿಗೆ ಕಾಡಿನ ಎಲ್ಲ ಪ್ರಾಣಿಗಳು, ಅಳಿಲುಗಳು ಕೂಡ ಆ ಕೆಲಸದಲ್ಲಿ ರಾಮನಾಮವನ್ನು ಜಪಿಸುತ್ತಾ ಭಾಗವಹಿಸಿದ್ದವು. ಕೆಲವೇ ದಿನಗಳಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಹಾಗೂ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿಕೊಂಡು ಸೇತುವೆ ತಯಾರಾದಾಗ ಪ್ರತಿಯೊಬ್ಬರೂ ಅದನ್ನು ಸಂಭ್ರಮಿಸಿದರು. ವಾನರ ಸೈನ್ಯದೊಂದಿಗೆ ಎಲ್ಲರೂ ಅದೇ ಸೇತುವೆಯ ಮೂಲಕ ಲಂಕೆಯನ್ನು ತಲುಪಿದರು. ಈಗ ರಾಮ ಸೈನ್ಯವನ್ನು ಸಣ್ಣ ಸಣ್ಣ ತುಕಡಿಗಳಾಗಿ ವಿಂಗಡಿಸಿ ಪ್ರಮುಖ ಸ್ಥಳಗಳಲ್ಲಿ ತಯಾರಾಗಿ ಕಾವಲು ನಿಲ್ಲಿಸಿದ. ನಂತರ ಸನ್ನದ್ಧರಾಗಿ ಜೋರಾಗಿ ಶಂಖ ಊದಿ ರಾವಣನನ್ನು ಯುದ್ಧಕ್ಕೆ ಆಹ್ವಾನಿಸಿದರು. ಲಂಕೆಯ ತುಂಬ ಶಂಖ ಜೋರಾಗಿ ಮೊಳಗಿದಾಗ ಆ ಭಯಂಕರ ಶಬ್ದಕ್ಕೆ ರಕ್ಕಸರು ಬೆಚ್ಚಿಬಿದ್ದರು. ರಾವಣ ಕೂಡ ತಯಾರಾಗಿಯೇ ಇದ್ದಿದ್ದರಿಂದ ವಾನರ ಸೇನೆ ಹಾಗೂ ರಾವಣನ ಸೇನೆಯ ನಡುವೆ ತಕ್ಷಣ ಯುದ್ಧ ಪ್ರಾರಂಭವಾಗಿಯೇ ಬಿಟ್ಟಿತು. ಆ ಸ್ಥಳದಲ್ಲಿ ಶ್ರೀರಾಮನ ಹೆಸರು ಜೋರಾಗಿ ಮೊಳಗತೊಡಗಿತು. ವಾನರರು ಧೈರ್ಯ ಸ್ಥೈರ್ಯಗಳಿಂದ ಹೋರಾಡಿ ಅನೇಕ ರಕ್ಕಸರನ್ನು ಕೊಂದು ಹಾಕಿದರು. ಸುಗ್ರೀವ, ಅಂಗದ, ನೀಲ, ಹನುಮಂತ ಹೀಗೆ ರಾಮನ ಕಡೆಯ ವೀರಾದಿವೀರರು ಅಸಂಖ್ಯಾತ ರಕ್ಕಸರನ್ನು ಹೊಡೆದುರುಳಿಸಿದರು. ಪ್ರತಿಯೊಬ್ಬರನ್ನು ಕೊಂದಾಗಲೂ ಜೈ ಶ್ರೀರಾಮ ಎಂಬ ಕೂಗು ಎಲ್ಲೆಡೆಯಿಂದಲೂ ಮೊಳಗುತ್ತಿತ್ತು. ರಕ್ಕಸರೇನು ಸುಮ್ಮನಿರಲಿಲ್ಲ. ಅವರೂ ಕೂಡ ಅಷ್ಟೇ ಧೈರ್ಯದಿಂದ ಹೋರಾಡುತ್ತಿದ್ದರು. ಅಷ್ಟಲ್ಲದೆ ರಾತ್ರಿಯಾದರೆ ಸಾಕು ಅವರ ಮಾಂತ್ರಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಿವಿಧ ರೀತಿಯಲ್ಲಿ ಅನೇಕ ವಾನರರನ್ನು ಸರ್ವನಾಶ ಮಾಡಿಬಿಡುತ್ತಿದ್ದರು. ಎಷ್ಟೆಂದರೂ ಸಂಹರಿಸಲ್ಪಟ್ಟ ರಕ್ಕಸರ ಸಂಖ್ಯೆಯೇ ಅಗಾಧವಾಗಿತ್ತು. ರಾವಣನ ದೊಡ್ಡ ಸೈನ್ಯ ಈಗ ಚಿಕ್ಕದಾಗಿತ್ತು. ತಾನು ಸುಲಭವಾಗಿ ರಾಮನ ವಾನರ ಸೈನ್ಯವನ್ನು ಸೋಲಿಸಬಲ್ಲೆ ಎಂಬ ಆತ್ಮವಿಶ್ವಾಸದಿಂದಿದ್ದ ರಾವಣನೀಗ ಚಿಂತೆಗೊಳಗಾಗಿದ್ದ. ಆ ಸಮಯದಲ್ಲಿ ಅವನ ಮಗ ಇಂದ್ರಜಿತ್ ಬಂದು ಹೇಳಿದ, ಈ ರಾತ್ರಿ ಬೆಳಗಾಗುವುದರ ಒಳಗಾಗಿ ಆ ರಾಮ ಲಕ್ಷ್ಮಣರನ್ನು ಕೊಂದು ಬರುತ್ತೇನೆ ಅಪ್ಪಾಜಿ. ಹೀಗೆಂದು ಅವನು ಪ್ರತಿಜ್ಞೆ ಮಾಡಿದಾಗ ಸಂತೋಷಗೊಂಡ ರಾವಣ, ನಿನ್ನ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಾ ಮಗನೇ ಎಂದು ಹರಸಿ ಕಳಿಸಿದ. ಇಂದ್ರಜಿತ್ ರಾತ್ರಿಯ ಸಂದರ್ಭದಲ್ಲಿ ಹೋಗಿ ಯುದ್ಧ ಪ್ರಾರಂಭಿಸಿದ. ಅವನು ಯುದ್ಧ ನೀತಿಗಳನ್ನು ಗಾಳಿಗೆ ತೂರಿದ್ದ. ಅನೇಕ ವಾನರರನ್ನು ಸಂಹಾರ ಮಾಡಿದ ನಂತರ ಅವನು ಸರ್ಪ ಬಾಣಗಳನ್ನು ರಾಮ ಲಕ್ಷ್ಮಣರ ಮೇಲೆ ಪ್ರಯೋಗಿಸಿದ. ಆ ಬಾಣಗಳು ರಾಮ ಲಕ್ಷ್ಮಣರನ್ನು ಹಾವುಗಳಂತೆ ಸುತ್ತುವರೆದು ವಿಷವನ್ನು ಉಗುಳಿದವು. ಈ ವಿಷದ ಕಾರಣದಿಂದ ರಾಮ ಲಕ್ಷ್ಮಣರು ಪ್ರಜ್ಞಾಹೀನ ಸ್ಥಿತಿಗೆ ಬಂದರು. ಇಬ್ಬರೂ ಸತ್ತು ಹೋಗಿದ್ದಾರೆಂದುಕೊಂಡ ಇಂದ್ರಜಿತ್ ಪ್ರಜ್ಞೆ ಕಳೆದುಕೊಂಡು ನೆಲದ ಮೇಲೆ ಬಿದ್ದ ಅವರಿಬ್ಬರನ್ನು ಕಂಡು ಸಂತೋಷದಿಂದ ತನ್ನ ತಂದೆಗೆ ಅವರಿಬ್ಬರೂ ಸತ್ತು ಹೋಗಿದ್ದಾರೆಂದು ಸುದ್ದಿ ಮುಟ್ಟಿಸಿ ಯುದ್ಧ ಪ್ರದೇಶದಿಂದ ಹಿಂತಿರುಗಿದ. ಇನ್ನು ರಾವಣ ಕೇಳಬೇಕೆ, ಬಹಳ ಸಂತೋಷದಿಂದ ಈ ಸುದ್ದಿಯನ್ನು ಸೀತೆಗೆ ಗೊತ್ತಾಗುವಂತೆ ಹೇಳಿ ಕಳಿಸಿದ. ಸೀತೆ ಈಗ ದುಃಖದ ಮಡುವಿಗೆ ಬಿದ್ದಳು. ಅವಳು ತನ್ನ ಪ್ರೀತಿಯ ಪತಿ ಹಾಗೂ ಮೈದುನರನ್ನು ಕಳೆದುಕೊಂಡಿದ್ದೇನೆ ಎಂದು ಭಾವಿಸಿದ ಸೀತೆ ದುಃಖ ಹೇಳತೀರದಾಗಿತ್ತು. ಇಡೀ ಲಂಕೆಯ ತುಂಬ ರಾಮ ಲಕ್ಷ್ಮಣರು ಸತ್ತು ಹೋಗಿದ್ದಾರೆಂಬ ಸುದ್ದಿ ಹರಡಿ ಹೋಯಿತು. ಆದರೆ ವಿಭೀಷಣನಿಗೆ ಮಾತ್ರ ಗೊತ್ತಿತ್ತು ಶ್ರೀರಾಮ ಲಕ್ಷ್ಮಣರು ಕೇವಲ ಪ್ರಜ್ಞೆ ಕಳೆದುಕೊಂಡಿದ್ದಾರೆಂದು. ಸ್ವಲ್ಪವೇ ಹೊತ್ತಿನಲ್ಲಿ ಶ್ರೀರಾಮ ಪ್ರಜ್ಞೆಗೆ ಬಂದಿದ್ದ. ಆದರೆ ಲಕ್ಷ್ಮಣನಿಗೆ ಎಷ್ಟು ಹೊತ್ತಾದರೂ ಪ್ರಜ್ಞೆ ಬರಲಿಲ್ಲ. ಇದನ್ನೆಲ್ಲ ಗಮನಿಸುತ್ತಿದ್ದ ದೇವತೆಗಳು ಗರುಡನನ್ನು ರಾಮ ಲಕ್ಷ್ಮಣರನ್ನು ರಕ್ಷಿಸುವಂತೆ ಒತ್ತಾಯಿಸತೊಡಗಿದರು. ಆ ಪ್ರದೇಶಕ್ಕೆ ಗರುಡ ಪ್ರವೇಶಿಸಿದ ತಕ್ಷಣ ಅಲ್ಲಿದ್ದ ಎಲ್ಲ ಸರ್ಪಗಳು ಎಲ್ಲರನ್ನು ಬಿಟ್ಟು ತಮ್ಮ ತಮ್ಮ ಗೂಡನ್ನು ಸೇರಿಕೊಂಡರು. ಶ್ರೀರಾಮ ಲಕ್ಷ್ಮಣರು ಸರಿ ಹೋಗಿದ್ದರು. ಇಂದ್ರಜಿತನ ಬಗ್ಗೆ ಎಚ್ಚರಿಸಿದ ಗರುಡ ಪುನಃ ಹೊರಟು ತನ್ನ ಸ್ಥಳವನ್ನು ಸೇರಿಕೊಂಡ. ರಾಮ ಲಕ್ಷ್ಮಣರು ಬದುಕುಳಿದಿದ್ದನ್ನು ಕೇಳಿದ ರಾವಣ ಆಘಾತಕ್ಕೊಳಗಾಗಿದ್ದ. ಈಗ ಮತ್ತಷ್ಟು ಶಕ್ತಿಶಾಲಿ ರಕ್ಕಸ ಸೈನಿಕರನ್ನು ಕಳಿಸಿದ ರಾವಣ.
ಆದರೆ ಅವರೆಲ್ಲರೂ ಹತರಾದಾಗ ಚಿಂತೆಗೊಳಗಾದ ರಾವಣ ಕುಂಭಕರ್ಣನಿಗಾಗಿ ಹೇಳಿ ಕಳಿಸಿದ. ಆದರೆ ಕುಂಭಕರ್ಣ ದೀರ್ಘ ನಿದ್ದೆಯಲ್ಲಿದ್ದ. ರಾವಣನಿಗೆ ಅವನನ್ನು ಎಚ್ಚರಗೊಳಿಸುವುದು ಅತ್ಯಂತ ದೊಡ್ಡ ಕಷ್ಟದ ಕೆಲಸವಾಯಿತು. ಕಟ್ಟಕೊನೆಗೂ ಎಚ್ಚರಗೊಂಡ ತನ್ನ ಸಹೋದರನಿಗೆ, ಕುಂಭಕರ್ಣ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದೇ ಹೌದಾದರೆ ಹೋಗು, ನನ್ನ ಶತ್ರುಗಳನ್ನು ಕೊಂದು ಬಾ ಎಂದು ಆಜ್ಞೆ ಕೊಟ್ಟ. ತನ್ನಣ್ಣನಿಗೆ ವಿಧೇಯನಾಗಿದ್ದ ಕುಂಭಕರ್ಣ ಈಗ ಹೋಗಲೇಬೇಕಾಯಿತು. ನಿದ್ದೆಯಿಂದ ಮೇಲೆದ್ದ ಅವನು ಯುದ್ಧ ಭೂಮಿಗೆ ಪ್ರವೇಶ ಕೊಟ್ಟ. ಅಗಾಧ ದೇಹದ ಕುಂಭಕರ್ಣ ಪ್ರವೇಶಿಸಿದಾಗ ದೊಡ್ಡದೊಂದು ಪರ್ವತವೇ ಬಂದಂತಾಯಿತು ಯುದ್ಧ ಭೂಮಿಯಲ್ಲಿ. ಹನುಮಂತನನ್ನು ಮೇಲೆತ್ತಿ ಒಗೆದ ಕುಂಭಕರ್ಣ ಸುಗ್ರೀವನನ್ನು ತನ್ನ ಕೈ ಸಂದಿನಲ್ಲಿ ಒತ್ತಿ ಹಿಡಿದ. ಸುಗ್ರೀವ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ರಾಮನ ಹಿಂದೆ ನಿಂತ. ಸಿಟ್ಟಿಗೆದ್ದಿದ್ದ ಕುಂಭಕರ್ಣ ಸವಾಲೆಸೆದು ರಾಮನೊಂದಿಗೆ ಯುದ್ಧ ಮಾಡತೊಡಗಿದ. ಭೀಕರ ಕಾಳಗ ಪ್ರಾರಂಭವಾಯಿತು. ಅನೇಕ ದಿನಗಳವರೆಗೆ ಯುದ್ಧ ನಡೆಯಿತು. ಶ್ರೀರಾಮ ಶಕ್ತಿಶಾಲಿ ಆಯುಧಗಳನ್ನು ಬಳಸಿ ಕುಂಭಕರ್ಣನ ಕೈಕಾಲುಗಳನ್ನು ತುಂಡರಿಸಿದ. ಶ್ರೀರಾಮ ಅವನ ಶಿರವನ್ನು ತರಿದು ಹಾಕಿದ. ಅಂತೂ ಕುಂಭಕರ್ಣ ಸತ್ತು ಬಿದ್ದಿದ್ದ. ವಾನರ ಸೈನ್ಯ ಸಂಭ್ರಮ ಆಚರಿಸಿತು. ಇತ್ತ ರಾವಣನಿಗೂ ಕುಂಭಕರ್ಣನ ಸಾವು ಆಘಾತವನ್ನೇ ತಂದಿತ್ತು. ಆಗಲೂ ಯುದ್ಧವನ್ನು ನಿಲ್ಲಿಸದೆ ಮುಂದುವರಿಸಲು ನಿರ್ಧರಿಸಿದ ತನ್ನ ಮಕ್ಕಳಾದ ದೇವಾಂತಕ, ನರಾಂತಕ, ತ್ರಿಶಿರ, ಪ್ರಹಸ್ತ ಮತ್ತು ಅತಿಕಾಯರನ್ನು ಕದನ ಭೂಮಿಗೆ ಕಳಿಸಿದ. ಆದರವರು ವಾನರ ಸೈನ್ಯಕ್ಕೆ ಯಾವುದೇ ರೀತಿಯಲ್ಲೂ ಹೊಂದಾಣಿಕೆಯಾಗುವಂತಿರಲಿಲ್ಲ. ಅವರ ಸಾವಿನ ಸುದ್ದಿ ರಾವಣನನ್ನು ತಲುಪಲು ಬಹಳ ಸಮಯ ಹಿಡಿಯಲಿಲ್ಲ. ತನ್ನ ಮಕ್ಕಳ ಸಾವನ್ನು ಜೀರ್ಣಿಸಿಕೊಳ್ಳುವುದು ರಾವಣನಿಗೆ ಸುಲಭವಾದದ್ದಾಗಿರಲಿಲ್ಲ. ದುಃಖದಿಂದ ನೆಲದ ಮೇಲೆಲ್ಲ ಹೊರಳಾಡತೊಡಗಿದ ರಾವಣನನ್ನು ಕಂಡು ಇಂದ್ರಜಿತ್ ತನ್ನ ತಂದೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದಕ್ಕೋಸ್ಕರ ಹೇಳಿದ, ಅಪ್ಪಾಜಿ, ನಾನು ಬದುಕಿರುವವರೆಗೆ ನೀವು ಸೋಲಿನ ಬಗ್ಗೆ ಚಿಂತಿಸಬೇಡಿ. ಈ ಬಾರಿ ನಾನು ನನ್ನ ಬಾಣಗಳಿಂದ ರಾಮ ಲಕ್ಷ್ಮಣರು ಬಚಾವಾಗದಂತೆ ಅವರನ್ನು ಸಾಯಿಸಿ ಬರುತ್ತೇನೆ. ಅವರನ್ನು ಸಂಹಾರ ಮಾಡಿಯೇ ಮಾಡುತ್ತೇನೆ, ಚಿಂತಿಸಬೇಡಿ ಎಂದ. ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಕತೆಯ ಮುಂದಿನ ಭಾಗವನ್ನು ಭಾಗ 22ರಲ್ಲಿ ನಿರೀಕ್ಷಿಸಿ. ಧನ್ಯವಾದಗಳು.